ಯಾದಗಿರಿಯಲ್ಲಿ ಪಿಎಸ್ಐ ಸಾವಿನ ಪ್ರಕರಣ ಖಂಡಿಸಿ ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಉಪವಿಭಾಗೀಯ ಸಂಚಾಲಕ ಮತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷ ಮಂಜು ಶಂಕರಾಪುರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರದ ಹಾಗೂ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ಬಂದರೆ ದಲಿತರಿಗೆ ಹಿಂದುಳಿದವರಿಗೆ ನ್ಯಾಯ ಹಾಗೂ ರಕ್ಷಣೆ ಸಿಗುತ್ತದೆ ಎಂಬ ಆಶಾಭಾವನೆ ಇತ್ತು. ಆದರೆ ಈ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ದಲಿತ ವಿರೋಧಿ ಸರ್ಕಾರವಾಗಿದೆ ಎಂದು ಚಾಟಿ ಬೀಸಿದರು. ಬಸವಣ್ಣನವರ ವಿಚಾರಗಳನ್ನು ಜಗತ್ತಿಗೆ ತಿಳಿಸುತ್ತಿದ್ದ ವಿದ್ವಾಂಸ ಕಲಬುರ್ಗಿಯನ್ನ ಗುಂಡಿಟ್ಟು ಕೊಂದ ಪ್ರಕರಣ, ಮಹಿಳಾ ಹೋರಾಟಗಾರ್ತಿ ಗೌರಿ ಲಂಕೇಶ್, ಕೋಲಾರ ಡಿಸಿ ರವಿ, ಡಿವೈಎಸ್ಪಿ ಗಣಪತಿ, ಚಾಮರಾಜನಗರ ಜಿಲ್ಲೆಯ ಸಂತೆಮಾರಹಳ್ಳಿಯಲ್ಲಿ ದಲಿತ ಯುವಕರ ಜೋಡಿ ಕೊಲೆ, ಇತ್ತೀಚಿನ ಕೆಲ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಸಾವು ಪ್ರಕರಣ, ಕನಕಪುರದಲ್ಲಿ ದಲಿತ ಯುವಕನ ಕೈ ಕತ್ತರಿಸಿದ ಪ್ರಕರಣ, ಈಗ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಇಂತಹ ಸಾಕಷ್ಟು ದಲಿತ ಅಧಿಕಾರಿಗಳು, ವಿದ್ವಾಂಸರು, ಸಾಹಿತಿಗಳ ಕೊಲೆ ಪ್ರಕರಣ ನಡೆದರೂ ರಾಜ್ಯ ಸರ್ಕಾರ ಕಠಿಣವಾದ ಕಾಯ್ದೆಯನ್ನ ಜಾರಿ ಮಾಡಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾದಗಿರಿ ಪಿಎಸ್ಐ ಸಾವು ಪ್ರಕರಣವನ್ನು ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಬೇಕು, ಇಲ್ಲದಿದ್ದಲ್ಲಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿ ಪರಶುರಾಮ್ ಎಂಬ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಅನ್ನು ಏಕಾಏಕಿ ಯಾದಗಿರಿ ಶಾಸಕರಾಗಿರುವಂತಹ ಚೆನ್ನಾರೆಡ್ಡಿ ಅವರು ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಆ ಪರಶುರಾಮ್ ಅನ್ನೋ ವ್ಯಕ್ತಿಯವರು ಏನು ನಮ್ಮನ್ನ ಏಕೈಕಿ ಥರ ವರ್ಗಾವಣೆ ಮಾಡೋದು ಇದು ಸರಿಯಲ್ಲ, ಇದು ಕಾನೂನಿಗೆ ಬಾಹಿರವಾಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ, ನೋಡಪ್ಪ ನಿನ್ನ ಇವತ್ತು ನಾವು ಈ ಸ್ಥಾನದಿಂದ ಪುನಃ ಈ ಕಾರ್ಯನಿರ್ವಹಿಸಬೇಕು ಅನ್ನೋದಾದರೆ ನನಗೆ 30 ಲಕ್ಷ ಲಂಚ ಕೊಡಬೇಕು ಅಂತೇಳಿ ಅವರು. ನಾವು ಕಾಂಗ್ರೆಸ್ ಸರ್ಕಾರ ಬಂದದ್ದೇ ಆದರೆ ಅದು ಯಾರ ಸರ್ಕಾರನೂ ಅಲ್ಲ, ದಲಿತ ಪರ ಕೆಲಸ ಕಾರ್ಯಗಳನ್ನ ಮಾಡೋಂಥ ಒಂದು ಸರ್ಕಾರ ನಮ್ಮದೇ ಸರ್ಕಾರ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಚುನಾವಣೆಯಲ್ಲಿ ಎಲ್ಲ ಕಡೆ ಮನೆಗೆ ಹೋಗ್ಬಿಟ್ಟು ಪ್ರಚಾರ ಮಾಡಿ ಕಾಂಗ್ರೆಸ್ ಗೆಲ್ಲಿಸಲೇಬೇಕು, ಇವತ್ತು ಸಂವಿಧಾನ ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ದಲಿತರು ಸೂಕ್ತವಾದ ವ್ಯವಸ್ಥೆ ಪಡಿಬೇಕು ಅನ್ನೋ ಸರ್ಕಾರ ಬರಬೇಕು ಅಂತೇಳಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ವು. ಅದೇ ಕಾಂಗ್ರೆಸ್ ಸರ್ಕಾರ ನಾವು ಸಿದ್ದರಾಮಯ್ಯವರು ನಮಗೆ ಭಾರಿ ಒಂದು ರಕ್ಷಣೆ ಕೊಡ್ತಾ ಇದ್ದು, ಇವತ್ತು ಸಿದ್ದರಾಮಯ್ಯವರು ಆ ರೀತಿ ಇಲ್ಲ. ಇವತ್ತು ಯಾದಗಿರಿನಲ್ಲಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಪಿಎಸ್ಐ ಪರಶುರಾಮ್ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾರಣ ಕಾಂಗ್ರೆಸ್ ಸರ್ಕಾರ. ಇದು ನೇರ ಹೊಣೆ ಅದೇ ಹೊರಬೇಕು. ಅದೇ ರೀತಿ ಕನಕಗಿರಿಯಲ್ಲಿ ಸಹ ಹೋಗ್ಬಿಟ್ಟು ಪುಡಾರಿಗಳು ಒಬ್ಬ ದಲಿತ ಯುವಕನ ಮೇಲೆ ತಮ್ಮ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ತಮ್ಮ ಕೈಗಳನ್ನು ಕತ್ತರಿಸಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ನಮ್ಮ ರಕ್ಷಣೆ ಏನಿದೆ ಅಂದ್ಕೊಂಡಿದ್ದು ಅದೆಲ್ಲ ಉಲ್ಟಾಗಿದೆ.